प्रजया पुत्रकामा अपश्यन्ता मनसा ಆಗಮಿಸಿದ್ದಾರೆ. ಹಾಗಾಗಿ
ಏನು ಈ ಕಾರ್ಯಕ್ರಮದ ಜಾತ್ರಾ ಮಹೋತ್ಸವದಲ್ಲಿ ಏನಾದ್ರು ತೊಂದರೆ ತಾಪತ್ರೆ ಎಲ್ಲವೂ ಇಲ್ಲದಾಗೆ ಆಗಿದೆ. ಏನಾದ್ರು ಲೋಪದೋಷಗಳೇನಾದ್ರು ಆಗಿದ್ರೆ ಅದನ್ನ ಮನಸ್ಬೇಕು ಅಂತ ಹೇಳ್ತಾ ಹಾರೈಸಬೇಕು, ಆಶೀರ್ವದಿಸಬೇಕು ಅಂತ ಕೇಳ್ಕೊಳ್ತೀನಿ. ವಾಗರ್ಥ ಸಂಪೃಷ್ಟವು ವಾಗರ್ಥ ಪ್ರತಿಪತ್ತೆಯೇ ಜಗತಃ ಪಿತರವು ಒಂದೇ ಪಾರ್ವತಿ ಪರಮೇಶ್ವರರು ಅಂತೇಳಿ, ಏಕೆಂದರೆ ಜಗತ್ತಿನ ಪಿತರಾಗಿರ್ತಕ್ಕಂತಹ ಕಲ್ಯಾಣ ಕಲಶೇಶ್ವರನ ಒಂದು ಜಾತ್ರಾ ಮಹೋತ್ಸವ ಅಂದರೆ ಸಪ್ತರಾತ್ರಾ ಮಹೋತ್ಸವ ಅಂತ ಹೇಳಿ, ಇದನ್ನು ಭುವನೋತ್ಸವ ಅಂತ ಹೇಳಿ ಕರೀತಾರೆ. ಅಂದರೆ ಜಾತ್ರಾ ಮಹೋತ್ಸವಗಳು ಆಗಮೋಕ್ತವಾಗಿ ನಡೀತಕ್ಕಂಥದ್ದು ಅಂತ ಹೇಳಿ ಶಾಸ್ತ್ರದಲ್ಲಿ ಇರ್ತಕ್ಕಂಥದ್ದು. ಬೇರೆ ಎಲ್ಲ ವಿಧಿವಿಧಾನಗಳು ಹೋಮಾದಿಗಳೆಲ್ಲವ ಒಂದು ಪುರಾಣ ಅಥವಾ ವೇದೋಕ್ತವಾಗಿರ್ತಕ್ಕಂತಹ ವಿಚಾರ. ಈ ಜಾತ್ರಾ ಮಹೋತ್ಸವ ಅಂತ ಹೇಳಿದರೆ ಕ್ರೀಡಾತ್ರ, ಪಂಚರಾತ್ರ, ಸಪ್ತರಾತ್ರ ಅಥವಾ ನವರಾತ್ರ ಅಂತ ಹೇಳಿ ಎಲ್ಲ ವಿಷಮ ಸಂಖ್ಯೆಯಲ್ಲಿ ಇರ್ತಕ್ಕಂಥದ್ದು ಅಥವಾ ದಶ ಸಂಖ್ಯೆಯಲ್ಲಿ ಇರ್ತಕ್ಕಂತಹ ಒಂದು ಆಗಮದ ಪದ್ಧತಿ. ಅಂದರೆ ಆಗಮ ಅಂತ ಹೇಳಿದ್ರು. ಇದು ಆಗಮ ಎಲ್ಲಿಂದ ಬಂತು ಅಂದರೆ ಯಾರು ಪುರೋಹಿತರು ತಯಾರು ಮಾಡಬೇಕು, ಋಷಿಗಳು ಪ್ರೋಕ್ತವಾಗಿರ್ತಕ್ಕಂಥದ್ದು ಅಂತ ಹೇಳಿ ಏನಲ್ಲ. ಇದು ಶಿವನಿಂದ ಹೇಳಲ್ಪಟ್ಟು ಗಣಪತಿಯಿಂದ ಬರೆಯಲ್ಪಟ್ಟು ವಿಷ್ಣುವಿನಿಂದ ಇದು ಉದ್ಗಾರವಾಯಿತು ಅಂತ ಹೇಳಿ ಆಗಮಶಾಸ್ತ್ರವನ್ನು ಹೇಳಲ್ಪಟ್ಟಿದೆ. ಅಂದರೆ ಶಿವನೇ ಅವನ ವಕ್ರದಿಂದಲೇ ಬಂದಿರತಕ್ಕಂಥದ್ದು ಆಗಮ ಅಂತ ಹೇಳ್ತಕ್ಕಂತಹ ಪದ್ಧತಿ. ಅಂತಹ ಆಗಮೋಕ್ತವಾಗಿರತಕ್ಕಂತಹ ಈ ದೇವಸ್ಥಾನದಲ್ಲಿ ಸಪ್ತರಾತ್ರ ವಿಧಿಯಲ್ಲಿ ಈ ಒಂದು ಭುವನೋತ್ಸವ ಅಥವಾ ಈ ಬ್ರಹ್ಮರಥೋತ್ಸವ ನಡೆದಿದೆ. ಈ ಒಂದು ರಥೋತ್ಸವದ ಪ್ರಮುಖ ಅಂಗವಾಗಿ ಗಣಪತಿ ಪೂಜೆಯಿಂದ ಪ್ರಾರಂಭಗೊಂಡು ಮೃತ್ಸಂಗ್ರಹಣ, ಅಂಕುರಾರ್ಪಣಾದಿ. ಅಂದರೆ ಗಣಪತಿ ವಿಘ್ನಕಾರಕನೂ ಹೋದಂತೆ ಮತ್ತು ವಿಘ್ನ ನಿವಾರಕನೂ ಹೋದಂತೆ ಅಂತಹ ಮಹಾಗಣಪತಿಯನ್ನು ಪ್ರಾರ್ಥನೆ ಮಾಡಿ ಪೂಜೆ ಮಾಡಿ ಪ್ರಾರ್ಥನೆ ಮಾಡಿ ಅವತ್ತಿನ ದಿವಸ ಮೃತ್ಸಂಗ್ರಹಣೆ ಅಂದರೆ ಮೃತ್ ಅಂತ ಹೇಳಿದರೆ ಮಣ್ಣು ಅಂತ ಹೇಳುವಂಥ ಆ ಸಂಗ್ರಹಣೆಯನ್ನು ಮಾಡ್ತಿರ್ತಾರೆ. ಆ ವಿಘ್ನಕಾರಕನನ್ನು ಪ್ರಾರ್ಥನೆ ಮಾಡಿದೆ. ಯಾವುದೇ ರೀತಿಯ ವೃತ್ತಿ ಪರಿಚಾರಕ ವರ್ಗದವರಿಗಿರ್ಬೋದು ಅಥವಾ ಈ ಕರ್ಮಾಂಗದಲ್ಲಿ ಆಗ್ಬೋದು, ಊಟ ಉಪಚಾರಗಳು ಮಾಡ್ತಕ್ಕಂತಹ ಯಾವ ಒಂದು ಪ್ರಕ್ರಿಯೆಗಳು ಅವೆಲ್ಲವೂ ನಿರ್ವಿಘ್ನವಾಗಿಡುವಂತೆ ಅನುಗ್ರಹಿಸು ಅಂತೇಳಿ ಸ್ವಾಮಿಯಲ್ಲಿ ಮಹಾಗಣಪತಿಯಲ್ಲಿ ಪ್ರಾರ್ಥನೆ ಮಾಡಿಬಿಟ್ಟು ಈ ಕಾರ್ಯವನ್ನು ಪ್ರಾರಂಭ ಮಾಡಿದ್ದಾಗಿದೆ. ಅವತ್ತಿನ ದಿವಸದಲ್ಲಿ ಅದೇ ಸಾಯಂಕಾಲದಲ್ಲಿ ಅಂಕುರಾರ್ಪಣೆ. ಅಂಕುರ ಅಂತ ಹೇಳಿದ್ರೆ ಬೀಜ ಅಥವಾ ಮೊಳಕೆ ಅಂತ ಹೇಳಿ ಅಂತಹದ್ದು ಯಾವ ರೀತಿಯಲ್ಲಿ ಅದು ಬೆಳೆಯುತ್ತೋ ಆ ರೀತಿಯಲ್ಲಿ ಕರ್ಮ ಸಾಫಲ್ಯತೆ ಹೊಂದುತ್ತದೆ ಅಂತ ಹೇಳಿ ಶಾಸ್ತ್ರದಲ್ಲಿ ಆಗಮದಲ್ಲಿ ಹೇಳಲ್ಪಟ್ಟಿದೆ. ಇದೇ ರೀತಿಯಾಗಿ ಅಂಕುರಾರ್ಪಣೆ ಮಾಡಿದ್ದು ಉತ್ತಮವಾಗಿ ಸರಿ ಎಲ್ಲ ಬೀಜಗಳು ಕೂಡ ಮೊಳಕೆ ಬಂದು ಚೆನ್ನಾಗಿತ್ತು. ಹಾಗೆ ಮಾರನೇ ದಿವಸದಲ್ಲಿ ಧ್ವಜಾರೋಹಣ. ಧ್ವಜ ಅಂತ ಹೇಳಿದರೆ ಈ ಒಂದು ಕಾರ್ಯಕ್ರಮ ನಡೆಯುವುದಕ್ಕೆ ಸೂಚ್ಯವಾಗಿ ಮಾಡ್ತಕ್ಕಂತಹ ಒಂದು ಅಂದರೆ ತನ್ನ ಪರಿವಾರ ಗಣದವರಿಗೆ ಆಹ್ವಾನ ನೀಡತಕ್ಕಂಥದ್ದು ಈ ಧ್ವಜ ಆರೋಹಣ. ಎಲ್ಲ ಅಂದರೆ ಸ್ವಾಮಿಯ ಪರಿವಾರದ ಒಂದು ಸುತ್ತಮುತ್ತ ಅಂದರೆ ಮತ್ತು ಶಾಸ್ತ್ರದಲ್ಲೂ ಮತ್ತು ಇದರಲ್ಲಿ ಹೇಳಲ್ಪಟ್ಟಿದೆ. ಈ ಒಂದು ಧ್ವಜಾರೋಹಣದ ನಂತರದಲ್ಲಿ ಯಾರು ಕೂಡ ಒಂದು ವಿಶೇಷವಾದ ಮಂಗಳ ಕಾರ್ಯಗಳನ್ನು ನಡೆಸುವಂತಹ ಪದ್ಧತಿ ಇಲ್ಲ ಅಂತ ಹೇಳುವಂಥದ್ದು ಮೊದಲಿಂದ ಈ ಒಂದು ಊರಲ್ಲಿ ಕಲಸ ಕ್ಷೇತ್ರ ನಡ್ಕೊಂಬಂದಿರ್ತಕ್ಕಂಥದ್ದು ಎಲ್ಲ ಸುತ್ತ ಎಲ್ಲ ಊರಲ್ಲೂ ಕೂಡ ನಡ್ಕೊಂಬಂದಿರ್ತಕ್ಕಂತಹ ಒಂದು ಪ್ರಕ್ರಿಯೆ. ಅಂದರೆ ಎಲ್ಲರೂ ಈ ಸ್ವಾಮಿಯ ಒಂದು ಕೈಗಳಲ್ಲಿ ಭಾಗವಹಿಸಲಿ ಅಂತ ಹೇಳುವ ಒಂದು ಉದ್ದೇಶ ಮತ್ತು ಯಾಕೆಂದರೆ ಎಲ್ಲ ವರ್ಗದ ಜನರಿಗೂ ಕೂಡ ಅವರವರದ್ದೇ ಆದಂತಹ ವೃತ್ತಿ ಕ್ಷೇತ್ರದಲ್ಲಿ ಈ ದೇವಸ್ಥಾನಕ್ಕೆ ಒಂದು ಅವಕಾಶ ಇರ್ತಕ್ಕಂತಹ ಒಂದು ಸಂದರ್ಭ ಈ ಜಾತ್ರಾ ಮಹೋತ್ಸವ. ಯಾಕೆಂತಂದರೆ ಒಬ್ಬ ತಂತ್ರಿ ಎಷ್ಟು ಪ್ರಾಧಾನ್ಯತೆ ಪಡಿತಾನೆ ಅಷ್ಟೇ ಒಂದು ಕಸ ಗುಡಿಸೋನು ಕೂಡ ಅಲ್ಲಿ ಪ್ರಾಧಾನ್ಯತೆ ಇರ್ತದೆ. ಯಾಕೆಂದರೆ ದೇವರು ಉತ್ಸವಕ್ಕೆ ಹೊರಟಾಗ ಇಲ್ಲಿ ದ್ವಾರದೇವತೆಗಳಿಂದ ಬಲಿ ಹಾಕಿದ್ದನ್ನು ಗುಡಿಸಿಕೊಂಡೇ ಅದನ್ನು ದಾಟಿಕೊಂಡು ಬರ್ತಕ್ಕಂತಹ ಒಂದು ಪ್ರಕ್ರಿಯೆ ಇರ್ತಕ್ಕಂಥದ್ದು ಆಗಮದಲ್ಲಿ. ಆ ಒಂದು ಗುಡಿಸೋನು ಕೂಡ ಅಷ್ಟು ಪ್ರಾಶಸ್ತ್ಯವನ್ನು ಹೊಂದಿದ್ದಾನೆ. ಹಾಗಾಗಿ ಅಷ್ಟೇ ಒಂದು ಆ ರೀತಿಯಾಗಿ ಆ ಧ್ವಜಾರೋಹಣ ನಂತರದಲ್ಲಿ ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿ ಅಂತ ಹೇಳುವಂಥ ಉದ್ದೇಶದಿಂದ ಊರಿನಲ್ಲಿ ಯಾವುದೇ ಮಂಗಳ ಕಾರ್ಯಗಳನ್ನು ಇಡಕೂಡದು ಅಂತ ಹೇಳುವಂಥದ್ದು ಶಾಸ್ತ್ರಬದ್ಧವಾಗಿ ಶಾಸನವಾಗಿದೆ. ಅದೇ ರೀತಿಯಾಗಿ ಅವತ್ತಿನ ದಿವಸದಲ್ಲಿ ದೇವಾಲಯಕ್ಕೆ ಯಾವುದೇ ರೀತಿಯಾದ ತೊಂದರೆ ತಾಪತ್ರಗಳಾಗಿದ್ದರೆ ಅಥವಾ ಗೊತ್ತಿದ್ದೇನೆ ಯಾವುದೇ ರೀತಿ ಅಂಜಲು ಅಥವಾ ಕೆಟ್ಟ ಜಂತು ಪ್ರವೇಶ ಆಗಿದ್ದರೆ ಅವೆಲ್ಲ ಪರಿಹಾರಕ್ಕಾಗಿ ಮಾಡಿರ್ತಕ್ಕಂಥದ್ದು ರಾಕ್ಷೋಗ್ನ, ಅಘೋರಾಸ್ತ್ರ ಹೋಮ, ವಾಸ್ತು ಹೋಮ. ಅಂದರೆ ವಾಸ್ತು ಸ್ಥಿರವಾಗಿ ಇರಬೇಕು ಅಂತ ಹೇಳಿದ್ರೆ ವಾಸ್ತುವಿಗೆ ನಾವು 12 ವರ್ಷಕ್ಕೆ ಒಮ್ಮೆ ಹೋಮ ಮಾಡಬೇಕು ಅಂತ ಶಾಸ್ತ್ರದಲ್ಲಿದೆ. ಆದರೆ ಈ ಒಂದು ಕಳಸ ಕ್ಷೇತ್ರದಲ್ಲಿ ಪ್ರತಿ ವರ್ಷವೂ ಯಾಕೆಂದು ಪ್ರತಿಷ್ಠಾದ ವಿಧಿಗಳಲ್ಲಿ ಏನು ನಡೆಯಬೇಕೋ ಅಂತಹ ಎಲ್ಲ ಪ್ರಕ್ರಿಯೆಗಳು ಈ ಒಂದು ಸಪ್ತರಾತ್ರ ಮಹೋತ್ಸವದ ಕಾರ್ಯಕ್ರಮದಲ್ಲಿ ನಡೆದುಬಿಡ್ತದೆ. ಅದೇ ರೀತಿಯಾಗಿ ವಾಸ್ತು ಹೋಮವನ್ನು ಮಾಡಿ ವಾಸ್ತುವಲ್ಲಿ ಪ್ರಾರ್ಥನೆ ಮಾಡ್ತೇವೆ. ವಾಸ್ತುವ ದೇವನೇ ಈ ಒಂದು ಸ್ಥಳದಲ್ಲಿ ನೆಲೆಸಿದ್ದು ಬರುವಂತಹ ಭಕ್ತರ ಮನೋ ಕಾಮನೆಗಳೇನಿದೆ ಅವು ನಡೆಸ್ಕೊಳ್ಬೇಕು ನೀನು ಅಂತ ಹೇಳಿ ಪ್ರಾರ್ಥನೆ ಮಾಡ್ತಕ್ಕಂಥದ್ದು. ಮತ್ತು ದಿಗ್ದೇವತೆಗಳಿಗೆ ಒಂದು ಆ ದಿವಸವಾಗಿ ಸುತ್ತ ಒಂದು ರಕ್ಷಣೆಯನ್ನು ಹಾಕಿಬಿಟ್ಟು ಪ್ರಾಸಾದ ಸ್ಥಿತಿಯನ್ನು ಮಾಡಿ
ಈ ದೇವಾಲಯಕ್ಕೆ ರಕ್ಷಣೆಯನ್ನು ಕೊಟ್ಟು ಕಾಪಾಡಬೇಕು ಅಂತ ಹೇಳುವಂಥ ಪ್ರಾರ್ಥನೆ ಮಾಡ್ತಾರೆ. ತದನಂತರದಲ್ಲಿ ಯಾಗಶಾಲಾ ಪ್ರವೇಶ ಅಂತ ಹೇಳಿದರೆ ಈ ಒಂದು ದೇವಸ್ಥಾನ ಏನಿರ್ತದೆ, ಈ ದೇವಸ್ಥಾನದಲ್ಲಿ ಏನೇನು ಇರಬೇಕು ಅಂತ ಆಗಮದಲ್ಲಿ ಹೇಳಲ್ಪಟ್ಟಿದೆಯೋ ಅದೇ ರೀತಿಯಾಗಿ ಎಲ್ಲ ದೇವತೆಗಳು ಕೂಡ ಆ ಯಾಗಶಾಲೆಯಲ್ಲಿ ಇರ್ತಾರೆ ಅಂತ ಶಾಸ್ತ್ರದ ವಿಧಿಯಲ್ಲಿ ಇದೆ. ಈ ದೇವಸ್ಥಾನ ದಿಗ್ದೇವತೆಗಳು ಮತ್ತು ಋಗ್ವೇದಾದಿ ಚತುರ್ವೇದಗಳು ಮತ್ತು ಭೃಂಗಿಯಾದಿ ಅಷ್ಟ ದಿಗ್ದೇವತೆಗಳು ಕೂಡ ರಕ್ಷಣೆಯಾಗಿ ಆ ಯಾಗಶಾಲೆಗೆ ರಕ್ಷಣೆಯನ್ನು ಕೊಡ್ತಕ್ಕಂಥದ್ದು. ಅದನ್ನೆಲ್ಲವನ್ನು ಮಾಡಿ ಇಂತಿಂಥ ಅದಕ್ಕೆ ಇಂತಹ ಒಂದು ಜಾತಿಯ ತೋರಣಗಳನ್ನು ಕಟ್ಟಬೇಕು ಅಂತ ಹೇಳಿ ಅಶ್ವತ್ಥ ಲಕ್ಷ ವಟ ಔದುಂಬರ ಅಂತ ಹೇಳಿ ಅಂತಹ ಚತುರ್ದ್ವಾರ ಸಮಾಜವಾಗಿರ್ತಕ್ಕಂಥ ಮಂಟಪ ಅಂತ ಹೇಳಿ ಆ ಮಂಟಪ ಪ್ರತಿಷ್ಠಾದಿ ಕಾರ್ಯಗಳನ್ನು ಮಾಡಿ ಅಗ್ನಿಯನ್ನು ಜನನ ಮಾಡ್ತಕ್ಕಂಥದ್ದು. ಅಗ್ನಿ ಜನನ ಅಂತ ಹೇಳಿದ್ರೆ ಸ್ವಯಂ ಈಶ್ವರನೇ ಅಗ್ನಿ ರೂಪದಲ್ಲಿ ಇರ್ತಕ್ಕಂತಹ ಒಂದು ವಿಧಿ ಅಂತ ಹೇಳುವಂಥದ್ದು ಆಗಮದಲ್ಲಿ ಬಂದಿರತಕ್ಕಂಥದ್ದು. ಆ ಅಗ್ನಿಯಲ್ಲಿ ಆ ಈಶ್ವರನನ್ನು ಆವಾಹನೆ ಮಾಡಿ ಅವನಿಗೆ ಷೋಡಶ ಕರ್ಮಗಳನ್ನು ಮಾಡಿಬಿಟ್ಟು ಶುಚಿಗೊಳಿಸಿ ಅಗ್ನಿಯಲ್ಲಿ ಆವಾಹಿತರಾದಂಥ ಅಗ್ನಿಯಲ್ಲಿ ಪ್ರತಿನಿತ್ಯ ಹೋಮ ಮಾಡ್ತಕ್ಕಂಥದ್ದು. ಪಂಚಬ್ರಹ್ಮ ಹೋಮ, ಪಂಚದುರ್ಗಾ ಹೋಮ ಹಾಗೂ ಅಧಿವಾಸ ಹೋಮ. ಅಧಿವಾಸ ಅಂತ ಹೇಳಿದ್ರೆ ಹತ್ತಿರದಲ್ಲಿ ವಾಸಿಸುವಂತಹದ್ದು ಅಂತೇಳಿ, ಅಂದರೆ ದೇವರಿಗೆ ಆಯಾ ಒಂದು ಕ್ಷೇತ್ರದ ದೇವರೇನಿರ್ತದೆ ಆ ದೇವರ ಒಂದು ಪ್ರೀತ್ಯರ್ಥವಾಗಿ ಅವರಿಗೆ ಉಕ್ತವಾಗಿರ್ತಕ್ಕಂತಹ ದಶದ್ರವ್ಯಗಳು ಅಂತ ಹೇಳಿ ಸನ್ನಿಧಾಚರು ರಾಜ ಸರ್ಷಪ ಯವತಿನ ವೀಹಿ ಸತ್ತು ಪುನರಾಜ್ಯ ಅಂತ ಹೇಳಿ ಅಂತಹ ದಶದ್ರವ್ಯಗಳಿಂದ ಹೋಮಿಸಿ ಅವನಿಗೆ ಪ್ರಿಯವಾಗಿರ್ತಕ್ಕಂತಹ ದ್ರವ್ಯಗಳಿಂದ ಹೋಮಿಸುವುದರೊಂದಿಗೆ ಮತ್ತು ಆ ಪ್ರಕ್ರಿಯೆಗಳು ಆವತ್ತಿನ ದಿವಸದಲ್ಲಿ ವಿಷವಾರೋಹಣವನ್ನು ಮಾಡಿಬಿಟ್ಟು ಉತ್ಸವವನ್ನು ಅವತ್ತಿನ ದಿವಸಕ್ಕೆ ಪ್ರಾಯಶ್ಚಿತ್ತಾದಿಗಳು. ಅಂದರೆ ಆಗಲೇ ಹೇಳಿದೆ ನಾನು, ಯಾಕೆಂದರೆ ಪುನಃ ಒಂದು ಹೊಸದಾಗಿ ಒಂದು ಪ್ರತಿಷ್ಠೆ ಆಗ್ತಕ್ಕಂಥ ಪುನಃ ಪ್ರತಿಷ್ಠೆ ಯಾವ ದೇವಸ್ಥಾನದಲ್ಲಿ ಆಗ್ತದೆ ಆ ಒಂದು ದೇವಸ್ಥಾನದಲ್ಲಿ ಶಾಂತಿ ಪ್ರಾಯಶ್ಚಿತ್ತಾದಿಗಳಿಂದ ಮಾಡಿಕೊಂಡು ಪುನಃ ಪ್ರತಿಷ್ಠಾದಿ ಕಾರ್ಯವನ್ನು ಮಾಡಬೇಕು ಅಂತೇಳಿ ಶಾಸ್ತ್ರದಲ್ಲಿ ವಿಧಿ ಇದೆ. ಅಂತಹ ಶಾಂತಿ ಪ್ರಾಯಶ್ಚಿತ್ತಗಳು ಅದಕ್ಕೆ ಹೇಳಿರ್ತಕ್ಕಂತಹ ದ್ರವ್ಯಗಳಿದ್ದಾವೆ. ಈ ದಶದ್ರವ್ಯ ಜೊತೆ ಕೆಲವು ಸಮಿತಿಗಳು ಸೇರ್ತದೆ. ಆ ಮಂತ್ರ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಮಂತ್ರಗಳಿಂದವ ಹೋಮಿಸಿ ಶಾಂತಿ ಅಂದರೆ ಯಾವುದಾದ್ರೂ ಅಪಚಾರಗಳು ದೇವಾಲಯಕ್ಕೆ, ಯಾಕೆಂದರೆ ಆಗಮ ದೇವಸ್ಥಾನದಲ್ಲಿ ಹೀಗೆ ಇರಬೇಕು ಅಂತ ನಿಯಮ ಇದೆ. ಹೀಗೆ ಪೂಜಾ ಕೈಂಕರ್ಯ ನಡೀಬೇಕು, ಹೀಗೆ ನಡೀಬೇಕು, ಹೀಗೆ ಪ್ರವೇಶ ಮಾಡುವುದು ಕೂಡ. ಯಾಕೆಂದರೆ ಈಗ ಸಾಧಾರಣವಾಗಿ ಶರಣ ತೆಗೆದು ಹೋಗಿ ಅಂತ ಹೇಳುವಂಥ ಒಂದು ಪ್ರಕ್ರಿಯೆ ಒಂದು ನಮ್ಮ ಊರಲ್ಲಿ ವಿಶೇಷವಾಗಿ ಕಾಣಿಸೋದಿಲ್ಲ ಯಾರಿಗೂ. ಯಾಕೆಂದರೆ ನಮ್ಮ ಊರಲ್ಲಿ ಪದ್ಧತಿಯಿಂದ ಗೊತ್ತಾ ಹೋಗ್ಬೋದು, ಹೊರಗಡೆಯಿಂದ ಬಂದವರಿಗೆ ಸ್ವಲ್ಪ ವಿಶೇಷವಾಗಿ ಕಾಣಿಸ್ತದೆ. ಯಾಕಪ್ಪ ಅಂತ ಹೇಳಿದ್ರೆ ಆಗಮ ದೇವಸ್ಥಾನದಲ್ಲಿ ತುಂಡು ಬಟ್ಟೆಯನ್ನು ಹಾಕಿಕೊಂಡು ಹೋಗಬಾರ್ದು ಅಂತ ಹೇಳಿ ಹರಿದು ಹೊಂದಿರ್ತಕ್ಕಂಥ ಬಟ್ಟೆ ಇದೆ, ಅದು ತುಂಡು ಬಟ್ಟೆ ಅಂತ ಹೇಳಿ ಶಾಸ್ತ್ರದಲ್ಲಿ ನಿಷೇಧವಿದೆ. ಅದಕ್ಕೋಸ್ಕರವಾಗಿ ಶರಟು ಇತ್ಯಾದಿ ಬಂದಿರುವಂತೆ ತೆಗೆದುಕೊಂಡು ಹೋಗಿ ಅಂತ ಹೇಳುವಂತಹ ಪ್ರಕ್ರಿಯೆ ಆಗಮ ಇರ್ತದೆ. ಹಾಗೆ ಪ್ರಾಯಶ್ಚಿತ್ತ ಮಾರ ದಿವಸದಲ್ಲಿ ಸಿಂಹ ಅಥವಾ ಒಂದು ಪಂಚ ವಾಹನಗಳಿದ್ದಾವೆ. ವೃಷಭ ಮತ್ತು ಸಿಂಹ, ಗಜ, ಮಯೂರ, ಹಂಸಾರೋಹಣ. ಈ ಪಂಚವಾಹನಗಳ ದೇವರಿಗೆ ಈಶ್ವರನಿಗೆ ಪ್ರೀತಿಯಾಗಿರ್ತಕ್ಕಂತಹದ್ದು. ಆ 5 ವಾಹನಗಳಲ್ಲಿ ಅವನಿಗೆ ಉತ್ಸವವನ್ನು ಮಾಡಿಬಿಟ್ಟು ಬಲಿ, ಅಂದರೆ ಪ್ರತಿ ದಿವಸವೂ ಕೂಡ ವಿದ್ಯಾರ್ಥಿಗಳಲ್ಲಿ ಬಲಿ ಇರ್ತಕ್ಕಂಥದ್ದು ಪ್ರಕ್ರಿಯೆ ಮಾಮೂಲಿ. ಹಾಗೆ ಆಗಮೋಕ್ತ ದೇವಸ್ಥಾನದಲ್ಲಿ ಪ್ರತಿನಿತ್ಯ ಇರ್ತಕ್ಕಂಥದ್ದೇ ಸ್ವಲ್ಪ ವಿಶೇಷವಾಗಿ ಕೊಡಬೇಕು ಅಂತ ಹೇಳುತ್ತೆ ಶಾಸ್ತ್ರ. ಕೊಟ್ಟುಬಿಟ್ಟು ಆ ಒಂದು ವಾಹನಗಳಲ್ಲಿ ಕೂರಿಸಿ ಅವನ್ನ ಉತ್ಸವಾದಿಗಳನ್ನು ಮಾಡ್ತಾರೆ. ಹಾಗೆ ಪ್ರಾಯಶ್ಚಿತ್ತಾದಿಗಳನ್ನು ಮುಗಿಸಿ ಆರತಿ ಮಾಡ್ತಕ್ಕಂಥದ್ದು ಪಂಚಬ್ರಹ್ಮ ಹವನ ಅಂತೇಳಿ. ಈಶ್ವರನ 5 ಮುಖಗಳು, ಸದ್ಯೋಜಾತ, ವಾಮದೇವ, ಅಘೋರ, ತತ್ಪುರುಷ, ಈಶಾನ ಅಂತೇಳಿ ಅಂತಹ 5 ಮಂತ್ರಗಳಿಗೆ ಕೂಡ 4 ಕುಂಡಗಳನ್ನು ಹಾಕಿ ಮತ್ತು ಒಬ್ಬ ದೇವರಿಗೆ ಪ್ರಧಾನ ಕುಂಡದಲ್ಲಿ ಹೋಮಿಸಿ, ಅಂದರೆ ಇದೇ ದಶದ್ರವ್ಯಗಳಿಂದ ಹೋಮಿಸಿಬಿಟ್ಟು ಆ ಸಂಪಾತವನ್ನು ಕಲಶದಲ್ಲಿ ಹಾಕಿಬಿಟ್ಟು, ಅಂದರೆ ಅದೇ ಜಲತತ್ವ ಅಂತ ಜಲತತ್ವದಲ್ಲಿ ಆ ಒಂದು ಕುಂಭದಲ್ಲಿ ಹಾಕಿರ್ತಕ್ಕಂತಹ ಈ ಸಂಪಾತಾದಿ ದ್ರವ್ಯಗಳು ಮತ್ತು ಮಂತ್ರೋಕ್ತವಾಗಿರ್ತಕ್ಕಂಥ ಕಲಶದ ಜಲವನ್ನು ಸ್ವಾಮಿಯ ಅಭಿಷೇಕ ಮಾಡಿದಾಗ ಸಂಪೂರ್ಣ ತಲೆ ಬರ್ತದೆ ಅಂತ ಹೇಳಿ ಆಗುವಾಗ ಪ್ರಾರ್ಥನೆ ಮಾಡ್ತೇವೆ ನಾವು. ಯಾವ ಚಂದ್ರನ ಭೂಮಿ ಮತ್ತು ಸೂರ್ಯರು ಚಂದ್ರರು ಈ ವಾಹಿಸಿ ಕೆಲಸ ಅಗ್ನಿಮುಖವಾಗಿ ಬಹಿರ್ಭಾಗವನ್ನು ಕೊಟ್ಟು ಆ ಒಂದು ಪುನಃ ಅದೇ ರೀತಿಯಾದಂಥ ಕಲಶ ಅಭಿಷೇಕವನ್ನು ಒಂದು ರಥಕ್ಕೆ ಸಿದ್ಧ ಮಾಡಿ ಸ್ವಾಮಿಯಲ್ಲಿ ರಥದಲ್ಲಿ ಪ್ರಾರ್ಥನೆ ಮಾಡ್ತೇವೆ ನಾವು. ಸ್ವಾಮಿಯನ್ನು ನಿನ್ನಲ್ಲಿ ಏರಿಸ್ತೇವೆ ಸ್ವಾಮಿ, ಈ ರಥೇಶ್ವರನೇ, ಅವನನ್ನು ನೀನು ಆವಾಹಿಸಿ ಈ ಲೋಕವನ್ನು ಅನುಗ್ರಹಿಸಬೇಕು ಅಂತ ಹೇಳಿ ರಥೇಶ್ವರನಿಗೆ ಪ್ರಾರ್ಥನೆ ಮಾಡಿಬಿಟ್ಟು ಅವನಿಗೆ ಬಲಿದಾನಾದಿ ಕೊಟ್ಟು ಪ್ರಾರ್ಥನೆ ಮಾಡ್ಕೊಂಡು ಬಂದು ಈ ಸ್ವಾಮಿಯನ್ನು ಪ್ರಾರ್ಥನೆ ಮಾಡಿ ಕರ್ಕೊಂಡು ಹೋಗ್ತಕ್ಕಂತಹ ಪ್ರಕ್ರಿಯೆ. ಆ ರಥ ಹೇಗಿರ್ತದಪ್ಪ ಅಂತ ಹೇಳಿದರೆ ಬ್ರಹ್ಮ, ವಿಷ್ಣು ಮತ್ತು ಶಿವ ಮತ್ತು ಈ
ಒಂದು 333 ಕೋಟಿ ದೇವತೆಗಳು ಅಂತ ಏನು ನಮ್ಮ ಧರ್ಮ ಹೇಳಿಕೆಯನ್ನು ಬಂದಿದೆ, ಆ ಎಲ್ಲ ಒಂದು ದೇವತೆಗಳು ಕೂಡ ಆ ಒಂದು ಅರ್ಥದಲ್ಲಿ ಇರ್ತಾರೆ ಅಂತ ಹೇಳಿ ಶಾಸ್ತ್ರದಲ್ಲಿ ಹೇಳಿದೆ. ಅಂತಹ ದೇವತಾ ಸಮೂಹದ ಪರಮರಥೋತ್ಸವವನ್ನು ನಡೆಸಿ ಸ್ವಾಮಿಯಲ್ಲಿ ಪ್ರಾರ್ಥನೆ ಮಾಡ್ತೇವೆ ಹೋಗುವಾಗ ಇದೇ ರೀತಿ. ಹಾಗೆ ಮಾರನೇ ದಿವಸದಲ್ಲಿ, ಹಾಗೆ ಅಲ್ಲಿ ಅವತ್ತಿನ ದಿವಸದಲ್ಲಿ ರಥದಿಂದ ಇಳಿದು ಬಂದ ನಂತರದಲ್ಲಿ ಶಯನೋತ್ಸವ ಅಂತ ಹೇಳಿ, ಶಯನೋತ್ಸವ ಮಾಡಿದ ನಂತರದಲ್ಲಿ ಮಾರನೇ ದಿವಸ ಪ್ರಬೋಧೋತ್ಸವ. ಸ್ವಾಮಿ ಶಯನ ಮಾಡೋದ್ರಿಂದ ಲೋಕವೆಲ್ಲ ಒಂದು ಶಬ್ದವಾಗ್ತದೆ, ಅದು ಆ ಒಂದು ದೋಷ ಪರಿಹಾರಕ್ಕಾಗಿ ಮಾಡಿದ ಪ್ರಬೋಧೋತ್ಸವದಲ್ಲಿ ದಶದಾನಾದಿಗಳನ್ನು ಒಟ್ಟು ಪ್ರಾರ್ಥನೆ ಮಾಡ್ತೇವೆ. ಆದರ್ಶದೇವ ಕರುಣಾಕರತ್ವಂ ಅಂದರೆ ಸ್ವಾಮಿ ನಾನು ಕೊಡ್ತಕ್ಕಂತಹ ಸೇವೆಯನ್ನು ಸ್ವೀಕರಿಸಬೇಕು, ಈ ಒಂದು ವಿಗ್ರಹದಲ್ಲಿ ಆವಾಹಿತನಾಗಿ ಲೋಕವನ್ನು ಅನುಗ್ರಹಿಸಬೇಕು, ಧರ್ಮ ಅರ್ಥ ಕಾಮ್ಯ ಮೋಕ್ಷಗಳಿಂದ ನೀನು ಈ ರಾಷ್ಟ್ರವನ್ನು ಪಾಲಿಸಿಕೊಂಡು ಬರಬೇಕು ಅಂತ ಹೇಳಿ ಪ್ರಾರ್ಥನೆ ಮಾಡ್ತೇವೆ. ಯಾಕಪ್ಪ ಈ ರೀತಿಯಾಗಿ ಅಂತಂದರೆ ಧರ್ಮ ಅಂತ ಹೇಳುವಂಥದ್ದು ಮನುಷ್ಯರ ಜೀವನದಲ್ಲಿ ಬಹಳ ಒಂದು ಉತ್ತಮವಾಗಿರ್ತಕ್ಕಂತಹ ಒಂದು ನಿದರ್ಶನವಾಗಿರಬೇಕು. ಧರ್ಮದಿಂದ ಅರ್ಥವನ್ನು ಸಂಗ್ರಹಿಸಿ ಕಾಮ್ಯವನ್ನು ಪಡೆದು ಮೋಕ್ಷವನ್ನು ಪಡೆಯಬೇಕಂತ. ಯಾಕೆಂದರೆ ಮನುಷ್ಯನಾದವನಿಗೆ ಮೋಕ್ಷ ಅಂತ ಹೇಳುವಂಥದ್ದು ಬಹಳ ಮುಖ್ಯ ಅಂತ ಹೇಳಿ ನಮ್ಮ ಒಂದು ಪುನೀಪುಂಗವರೆಲ್ಲರೂ ಹೇಳ್ತಾ ಬಂದಿದ್ದಾರೆ. ಅಂದರೆ ಅರ್ಥವನ್ನು ಹೇಗೆ ಪಡಿಬೇಕು ಅಂತ ಹೇಳಿದ್ರೆ ಆ ಧರ್ಮದಿಂದಲೇ ಪಡಿಬೇಕಂತ. ಯಾಕೆಂದರೆ ನಾನಾ ವಿಧವಾದ ರೂಪದಲ್ಲಿ ಅರ್ಥ ಅಂದರೆ ಹಣವನ್ನು ಪಡೆಯಬಹುದು, ಆದರೆ ಧರ್ಮದಲ್ಲಿ ಸಂಗ್ರಹ ಮಾಡಿದಂತಹ ಒಂದು ಹಣಕ್ಕೆ ತುಂಬ, ಯಾಕೆಂದರೆ ಬೆವರಿನ ಬೆಲೆ ಅಂತ ಒಂದು ಹೇಳ್ತಾರಲ್ಲ, ಸಾಮಾನ್ಯವಾಗಿ ಹೇಳುವಂತಹ ಒಂದು ಮಾತಿದೆ. ಆ ಒಂದು ಧರ್ಮದಿಂದ ಅರ್ಥವನ್ನು ಸಂಗ್ರಹಿಸಿ ನಮ್ಮ ಕಾಮ್ಯಗಳು ಅಂದರೆ ನಮ್ಮ ಅಪೇಕ್ಷೆಗಳೇನಿರ್ತದೆ, ಇದು ನಮ್ಗೆ ಬೇಕು ವೇದಂಗಟ್ಟೆಗಳು ಅಂತೇಳಿ ಸಾಮಾನ್ಯ ಭಾಷೆಯಲ್ಲಿ ಹೇಳ್ತಾರೆ, ಅಂಥವನ್ನು ನಾವು ಪಡೆದು ಒಂದು ಆತ್ಮವನ್ನು ಮೋಕ್ಷ ಪಡಿಬೇಕು ಅಂತ ಒಂದು ನಮ್ಮ ನಿತ್ಯ ಪ್ರಕ್ರಿಯೆಯಲ್ಲಿ ಮಾಡ್ತಕ್ಕಂತಹ ಪ್ರತಿ ಪೂಜೆಯಲ್ಲೂ ಕೂಡ ಎಂದು ನಾವು ಹೇಳ್ತಕ್ಕಂತಹ ಒಂದು ಸಂಕಲ್ಪ ಇದೆ. ಆ ನಂತರದಲ್ಲಿ ಪ್ರಬೋಧೋತ್ಸವದಲ್ಲಿ ಯಶದಾನಾದಿಗಳನ್ನು ಕೊಟ್ಟು ಬಂದಿರತಕ್ಕಂತಹ ಬ್ರಾಹ್ಮಣರಿಗೆ ಅಕ್ಷತೆಯನ್ನು ಸ್ವಾಮಿಗೆ ಸಮರ್ಪಣೆ ಮಾಡ್ತಕ್ಕಂಥ. ತದನಂತರದಲ್ಲಿ ಯಾತ್ರಾದಿವಾಸ, ಅವತ್ತಿನ ದಿವಸದಲ್ಲಿ ಯಾತ್ರೆಗೆ ಹೋಗುವಾಗ ಕಾರಿನಲ್ಲಿ ಯಾವುದೇ ರೀತಿ ತೊಂದರೆ ತಾಪತ್ರಗಳು ಬಾರದೇ ಇರಲಿ, ಅಂದರೆ ಹೋಗುವಂಥ ನಡೆದಾಡ್ತಕ್ಕಂಥ ಭೂಮಿ ಕೂಡ ಪೆಟ್ಟಾಗ್ತದೆ. ಯಾವುದೇ ಅಂದರೆ ಸಾಮಾನ್ಯ ನಮಗೆ ಕಣ್ಣಿಗೆ ಕಾಣದೇ ಇರ್ತಕ್ಕಂತಹ ಜೀವಜಂತುಗಳು ಭೂಮಿಲಿ ಇರ್ತಾವೆ, ಅವುಗಳಿಗೆ ತೊಂದರೆ ಆಗುತ್ತಕ್ಕಂತಹ ದೋಷ ಪರಿಹಾರಕ್ಕಾಗಿ ಶಾಕುಂಕಾರಿ ಮಂತ್ರಗಳಿಂದ ಅಗ್ನಿಯಲ್ಲಿ ಕಲಶದಲ್ಲಿ ಆವಾಹಿಸಿ ಅದನ್ನು ಸ್ವಾಮಿಗೆ ಪ್ರೋಕ್ಷಣೆ ಮಾಡಿಬಿಟ್ಟು ಆ ಕಲಶವನ್ನು ಅಗ್ನಿಯಲ್ಲಿ ಹೋಮಿಸಿ ಆ ಕಲಶವನ್ನು ಸ್ವಾಮಿಗೆ ಪ್ರೋಕ್ಷಣೆ ಮಾಡಿಬಿಟ್ಟು ಉತ್ಸವಕ್ಕೆ ಕರೆದೊಯ್ತಕ್ಕಂಥದ್ದು. ಹಾಗೆ ಅಲ್ಲಿ ಒಂದು ಸಂಧಾನ ಅಂತ ಹೇಳ್ತಕ್ಕಂಥದ್ದು. ಆ ಸಂಧಾನದಲ್ಲೇ ಪ್ರಥಮವಾಗಿ ಹೇಳ್ತಾ ಹೋಗಿದ್ದಾರೆ, ನಿಜರ ಭಕ್ತ ಮನೋರಂಜನಾರ್ಥಂ ಅಂತೆ. ಅಂದರೆ ಇದು ಹಾಸ್ಯಾಸ್ಪದವಾದ ವಿಷಯ ಅಲ್ಲ, ಅಂದರೆ ತನ್ನ ಒಂದು ನಿಜವಾದ ಭಕ್ತರೇ ಏನಿರ್ತಾರೆ ಅವರ ಒಂದು ಮನೋರಂಜನೆಗಾಗಿ ಒಂದು ಈ ಸಂಧಾನ ಪ್ರಕ್ರಿಯೆ. ಯಾಕೆಂತಂದರೆ ಅವಳು ಅಲ್ಲಿ ಪಾರ್ವತಿ ಪ್ರವೇಶ ಸಂವಾದ ಅಂತ ಇರ್ತಕ್ಕಂಥದ್ದು. ಹೇಗೆ ನಡೆಯುತ್ತಪ್ಪ ಈ ಸಂವಾದ ಅಂತ ಹೇಳಿದರೆ, ಅವನು ಸ್ವಾಮಿ ಹೋಗ್ತಾನಂತೆ, ಬೇಟೆಯಾಡಿಕೊಂಡು ಬಂದಾಗ ಒಂದು ಮೈಯಲ್ಲೆಲ್ಲ ಇರ್ತಕ್ಕಂತಹ ಅವನ ಮೈಯೆಲ್ಲ ತೆರಚಿ ಗಾಯ ಆಗಿರ್ತದೆ. ಇದೆಲ್ಲವನ್ನು ಪ್ರಶ್ನೆ ಮಾಡ್ತಾಳೆ ಆ ದೇವಿ. ಅಂದರೆ ಇನ್ನು ಹೋಗಿ ಬಂದಿರ್ತಕ್ಕಂಥದ್ದನ್ನು ನಾರದಿಂದ ಕೇಳಲ್ಪಟ್ಟು ತಿಳ್ಕೊಂಡಿರ್ತಾಳಂತೆ ಅವಳು. ಅವನಲ್ಲಿ ದಾಕ್ಷಾಯಿಣಿ ನೀರಿನಲ್ಲಿ ಜಲಕ್ರೀಡೆ ಆಡುವಾಗ ಅದನ್ನು ನೋಡಿ ನಾರದು ಬಂದು ಈ ಪಾರ್ವತಿಗೆ ಹೇಳ್ತಾಳೆ. ಆ ಒಂದು ಸಂದರ್ಭದಲ್ಲಿ ಅವಳು ಇವೆಲ್ಲ ನೋಡ್ತಾಳೆ ಬಂದು, ಆಗಿನಿಂದ ಸಿಟ್ಟಿಕೊಂಡು ಬಿಟ್ಟು ಅವಳದ್ದಾದಂತಹ ಸೈನ್ಯದಿಂದ ಬಾಗಿಲನ್ನು ಮುಚ್ಚಿಸಿ ಹೊರಗಡೆ ಉಳಿದಂಥ ಸೇನೆಯನ್ನು ಬಿಡಿಸ್ತಾಳೆ. ಆ ಒಂದು ಪ್ರಕ್ರಿಯೆಯಲ್ಲಿ ಆವಾಗ ಅವರವರಿಗೆ ಗಂಡ ಹೆಂಡತಿಯ ಸಂವಾದ ಅಂತ ಹೇಳುವಂಥದ್ದು. ಆಗ ನಿನ್ನ ಮೈಯಲ್ಲಿರ್ತಕ್ಕಂತಹ ಒಂದು ಪರಿಮಳ ದ್ರವ್ಯ ಹೇಗೆ ಬರ್ತಾ ಇದೆ, ನಿನ್ನ ಮೈಯಲ್ಲಿ ಗಾಯ ಹೇಗಾಯಿತು, ಎಲ್ಲ ಒಂದು ಉತ್ತರ ಕೊಟ್ಟು ನೀನು ಮುಂದುವರಿ ಅಂತ ಹೇಳುವಂಥ ಒಂದು ತನ್ನ ನಿಜ ಭಕ್ತರ ಒಂದು ಮನೋರಂಜನೆಗಾಗಿ ಒಂದು ಈ ಪ್ರಕ್ರಿಯೆಯನ್ನು ಅಳವಡಿಸಬೇಕಾಗ್ತದೆ. ಆ ಒಂದು ಪ್ರಕ್ರಿಯೆಯಲ್ಲಿ ಕೊನೆಗೆ ಅವರಿಬ್ಬರು ಕೂಡ ಆ ಸಂವಾದದಲ್ಲಿ ಒಟ್ಟಾಗ್ತಾರೆ. ಅಂದರೆ ಮೊದಲೇ ಈ ವಿಷಯವನ್ನು ಹೇಳಿದಿದ್ದರೆ ನಾನೇನು ಒಪ್ಕೊಳ್ತಿರ್ಲಿಲ್ಲ ಅಂತ ಹೇಳುವಲ್ಲಿಗೆ ಆ ಒಂದು ಸಂಧಾನ ಪ್ರಕ್ರಿಯೆ ಮುಗಿಯುತ್ತೆ. ಆ ನಂತರದಲ್ಲಿ ಇಂದಿಗೆ ತೆರಳಿ ವಾರಣೇಷ್ಟಿ, ಅಂದರೆ ಪ್ರತಿಯೊಂದು ಧಾರ್ಮಿಕ ಪ್ರಕ್ರಿಯೆಗಳು ಕೂಡ ನಾವು ಏನಾದ್ರು ತಗೊಳ್ಬೇಕಾದ್ರೆ ಒಂದು ಕೊಡಬೇಕು ಅಂತ ಹೇಳಿ ಧರ್ಮದ ವಿಷಯದಲ್ಲಿ ಇರ್ತಕ್ಕಂತಹ ಒಂದು ಪ್ರಕ್ರಿಯೆ. ಅಂದರೆ ವಾರಣೇಷ್ಟಿಗೆ ನಾವು ವರುಣನ ಪ್ರೀತಿಯಾಗಿ ಅಲ್ಲಿ ಸಮಿತಿಯರು ಆಚೆಗಳಿಂದ ಹೋಮಿಸಿಬಿಟ್ಟು ಅಗ್ನಿಯನ್ನು ಪಂಚವಾರುಣಗಳಿಂದ ಆವಾಹಿಸಿ ಆ ಕಲಶದ ನೀರನ್ನು ಆ ನದಿಗೆ ಸಮರ್ಪಣೆ ಮಾಡಿದಾಗ ಯಾವ ದೇವನು ಆ ಒಂದು ಸ್ಥಳಕ್ಕೆ ಹೋಗ್ತಾನೋ
ಅವತ್ತಿನಿಂದ ಆ ಸಂದರ್ಭದಿಂದ ಸಂಜೆಯವರು ಕೂಡ ಎಲ್ಲ ಕ್ಷೇತ್ರವು ಕೂಡ ತೀರ್ಥಮಯವಾಗಿರ್ತದೆ ಅಂತ ಹೇಳಿ ಶಾಸ್ತ್ರದಲ್ಲಿ ಹೇಳಲ್ಪಟ್ಟಿದೆ. ಅಂತಹ ತೀರ್ಥ ಸ್ನಾನವನ್ನು ಮಾಡುವುದರಿಂದ ನಮ್ಮ ಎಲ್ಲ ಪಾಪಗಳು ಪರಿಹಾರ ಆಗ್ತದೆ ಅಂತ ಶಾಸ್ತ್ರ ವಿಧಿ. ಅದೇ ರೀತಿಯಾಗಿ ಈ ದಿವಸ ಮಾಡ್ತಕ್ಕಂಥದ್ದು ಶುದ್ಧ ಸಂಪ್ರೋಕ್ಷಣೆ ಅಂತ ಹೇಳಿ. ಶುದ್ಧ ಸಂಪ್ರೋಕ್ಷಣೆ ಅಂತ ಹೇಳಿದರೆ ಅಂದರೆ ನಾವು ಆಗಲೇ ಒಂದು ಅಲ್ಲಿ ಮಧ್ಯದಲ್ಲಿ ಒಂದು ಕಂಕಣ ಕಟ್ಟಿರುತ್ತೆ, ಯಾವುದೇ ರೀತಿ ದೋಷಗಳು ತಾಗಬಾರ್ದು ಅಂತ ಹೇಳಿ. ಆ ಕಂಕಣವನ್ನು ವಿಸರ್ಜನೆ ಮಾಡಿರುತ್ತೆ ಅಲ್ಲಿ ಕೆಳಗೆ ಹೋದ ನಂತರದಲ್ಲಿ. ಹಾಗೆ ಧ್ವಜವು ಕೂಡ ಅವರೋಹಣ ಆಗಿರ್ತದೆ ನಿನ್ನೆ ಸಂಜೆಯಲ್ಲಿ. ಆ ಎಲ್ಲ ಪ್ರಕ್ರಿಯೆ ಮುಗಿದ ನಂತರದಲ್ಲಿ ಈ ಎಲ್ಲ ತೊಂದರೆ ತಾಕ್ಕೊಳ್ತಾ ಬಂತೆ. ಆ ಒಂದು ದೋಷ ಪರಿಹಾರಕ್ಕಾಗಿ ಮತ್ತು ದೂರ ಗಮನ ದೋಷ ಪರಿಹಾರಕ್ಕಾಗಿ ಈ ಸಂಪ್ರೋಕ್ಷಣಾದಿಗಳು ಮಾಡಿ ಕಲಾತತ್ವ ಕಲಶಾಭಿಷೇಕ ಮಾಡಿಬಿಟ್ಟು ಸ್ವಾಮಿಯಲ್ಲಿ ಪ್ರಾರ್ಥಿಸ್ತೇವೆ ಪುನಃ. ಅಂದರೆ ಯಾವತ್ತಿನ ಹಾಗೆ ನೀನು ಸೂರ್ಯ ಚಂದ್ರ ಭೂಮಿ ಇರೋರಿಗೆ ಸ್ಥಳದಲ್ಲಿ ಇದ್ದು ನಮ್ಮ ಲೋಕವನ್ನು ಅನುಗ್ರಹಿಸಬೇಕು ಅಂತ ಹೇಳಿ ಪ್ರಾರ್ಥನೆ ಮಾಡ್ತಕ್ಕಂತಹ ಪ್ರಕ್ರಿಯೆಯೊಂದಿಗೆ ಈ ಸಪ್ತರಾತ್ರ ಮಹೋತ್ಸವದ ಒಂದು ಅಂಗ ಪರಿಸಮಾಪ್ತಿಗೊಳ್ತದೆ. ಹಾಗೆ ಈ ಮಂತ್ರಾಕ್ಷತೆ ಅಂತ ಹೇಳುವಂತಹ ಪ್ರಕ್ರಿಯೆ ಇದಕ್ಕೊಂದು ಬೇರೆ ಎಲ್ಲ ಕಾರ್ಯಕ್ರಮಗಳ ಒಂದು ಸಂಕಲ್ಪ ಮತ್ತು ಆವಾಹನೆ ವಿಸರ್ಜನೆ ಅಂತ ಹೇಳಿದೆ. ಆದರೆ ಈ ಮಂತ್ರಾಕ್ಷತೆಗೆ ಆ ರೀತಿ ಯಾವುದೇ ಒಂದು ಕಟ್ಟುಪಾಡು ನಿಬಂಧನೆಗಳೇನಿಲ್ಲ. ಮತ್ತು ಈ ಬ್ರಾಹ್ಮಣರಿಂದ ಒಂದು ಆಶೀರ್ವಾದ ತಗೊಳ್ತಕ್ಕಂತಹ ಒಂದು ಪ್ರಕ್ರಿಯೆ ಈ ಮಂತ್ರಾಕ್ಷತೆ. ಈ ಮಂತ್ರಾಕ್ಷತೆಯಿಂದ ಈ ಬ್ರಾಹ್ಮಣರೆಲ್ಲ ಮನಃಪೂರ್ವಕವಾಗಿ ಆ ಸ್ವಾಮಿಯಲ್ಲಿ ಪ್ರಾರ್ಥನೆ ಮಾಡ್ತಾ ಆಶೀರ್ವಾದ ಮಾಡ್ತಾರೆ. ಈ ಒಂದು ಧರ್ಮದ ಕಾರ್ಯದಲ್ಲಿ ಪ್ರತ್ಯಕ್ಷ ಪರೋಕ್ಷವಾಗಿ ಯಾರ್ಯಾರು ಭಾಗವಹಿಸ್ತಾರೋ ಅವರೆಲ್ಲರೂ ಕೂಡ ಕಲ್ಯಾಣ ಕಲಶೇಶ್ವರ ಸ್ವಾಮಿಯು ಕಲ್ಯಾಣ ಅಂದರೆ ಮಂಗಳವನ್ನು ಉಂಟು ಮಾಡಿಬಿಟ್ಟು ಪ್ರತ್ಯಕ್ಷ ಹಾಗೂ ಇದರಲ್ಲಿ ನಮ್ಮ ಮಂಡಳಿಯವರು ಹಾಗೂ ಸಂಬಂಧಪಟ್ಟಂಥ ಅಧಿಕಾರದವರು ಹಾಗೂ ನಮ್ಮ ದೇವಸ್ಥಾನದ ಎಲ್ಲ ಸಿಬ್ಬಂದಿಯವರು ಕೂಡ ತುಂಬ ಒಂದು ಉದಾರವಾಗಿ ಸಹಕರಿಸ್ತಾರೆ. ಅವರೆಲ್ಲರಿಗೂ ಕೂಡ ಸ್ವಾಮಿ ಸನ್ಮಂಗಳ ಉಂಟು ಮಾಡಲಿ. ಹಾಗೆ ಹೊರ ಊರಿನ ಮತ್ತು ಊರಿನ ಎಲ್ಲ ಭಕ್ತಾದಿಗಳು ಕೂಡ ಅವರವರ ಶಕ್ತಿಯಾನುಸಾರ ಸ್ವಾಮಿಗೆ ಅವರವರದಂಥ ಸೇವೆಯನ್ನು ಸಮರ್ಪಣೆ ಮಾಡ್ತಾರೆ. ಎಲ್ಲರಿಗೂ ಕೂಡ ಸನ್ಮಂಗಳ ಉಂಟು ಮಾಡಲಿ ಅಂತ ಹೇಳಿ ಬ್ರಾಹ್ಮಣರೆಲ್ಲ ಸ್ವಾಮಿಯಲ್ಲಿ ಪ್ರಾರ್ಥನೆ ಮಾಡ್ತಾ ಆಶೀರ್ವಾದ ಮಾಡ್ತಾರೆ. ಬನ್ನಿ